ಜೀವನದಲ್ಲಿ ಒಮ್ಮೆ ಆದರೂ ಮಹಾ ಕುಂಭಮೇಳಕ್ಕೆ ಹೋಗಬೇಕು, ಕುಂಭಮೇಳದಲ್ಲಿ ಸ್ನಾನ ಮಾಡಬೇಕು ಅನ್ನೋದು ಪ್ರತಿಯೊಬ್ಬ ಹಿಂದುವಿನ ಕೊನೆ ಆಸೆ ಆಗಿರುವಂಥದ್ದು. ಇವತ್ತು ಶಿವಮೊಗ್ಗದಿಂದ ವಿಶೇಷ ರೈಲು ಮುಖಾಂತರ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವಂತಹ ಮಹಾ ಕುಂಭಮೇಳಕ್ಕೆ ಜನರು ಹೋಗ್ತಿದ್ದಾರೆ. ಅವ್ರನ್ನ ಮಾತಾಡಿಸ್ತಾನೆ. ಮೇಡಮ್, ಏನು ಅನಿಸ್ತಿದೆ? ನಮಗೆ ತುಂಬ ಖುಷಿ ಆಗ್ತಾ ಇದೆ. ಇಂತಹ ಒಂದು ಸುಯೋಗ ಯಾರಿಗೂ ಸಿಗಲ್ಲ ಅನಿಸುತ್ತೆ ಲೈಫಲ್ಲಿ. ಇದು 144 ವರ್ಷಕ್ಕೊಮ್ಮೆ ಬರೋದು. ಅದರಲ್ಲಿ ಆ ಕಾಲದಲ್ಲಿ ನಾವೆಲ್ಲರೂ ಇದೀವಲ್ಲ ಅಂತ ಹೇಳಿ ನಿಜಕ್ಕೂ ನಮಗೆ ಬಹಳ ಹೆಮ್ಮೆ ಆಗ್ತಿದೆ. ಅದರಿಂದ ಇದೆಲ್ಲಕ್ಕೂ ಮುಖ್ಯ ಕಾರಣದಂತಹ ನಮ್ಮ ಸಂಸದರಾದಂತಹ BY ರಾಘವೇಂದ್ರ ಸರ್ ಅವರಿಗೆ ನಮ್ಮೆಲ್ಲರ ಪರವಾಗಿ, ಎಲ್ಲ ಯಾತ್ರಿಕರ ಪರವಾಗಿ ಕೃತಜ್ಞತೆಗಳನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ಎಲ್ರಿಗೂ ಒಂದು ಕನಸಿರುತ್ತೆ, ಒಮ್ಮೆ ಆದರೂ ಮಹಾ ಕುಂಭಮೇಳದಲ್ಲಿ ಭಾಗವಹಿಸಬೇಕು ಅಂತೇಳಿ. ತುಂಬ ಸಂತೋಷ. ನಾವು ಈ ರೀತಿ ಅಂದ್ಕೊಂಡೇ ಇರಲಿಲ್ಲ. ಅದು ನಮ್ಮ ಶಿವಮೊಗ್ಗದಿಂದ ಈ ಥರ ರಾಘವೇಂದ್ರ ಅವರು ಆರ್ಗನೈಸ್ ಮಾಡಿ ನಮ್ಗೆ ಕಳಿಸ್ಕೊಡ್ತಿರೋದು ಇಡೀ ನಮ್ಮ ಶಿವಮೊಗ್ಗ ಜನದ ಒಂದು ಸೌಭಾಗ್ಯವೇ ಸರಿ. ತುಂಬ ನಮಗೆಲ್ಲ ಸಂತೋಷ. ನಾವು ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಹೊರಟಿದ್ದೀವಿ. ದೂರದ ದಾವಣಗೆರೆ, ಶಿವಮೊಗ್ಗ, ಸಾಗರ, ಹೊಸನಗರ, ಇಡೀ ತಾಲೂಕು, ಅಕ್ಕಪಕ್ಕ ಜಿಲ್ಲೆಯಿಂದ ಎಲ್ಲ ಬಂದು ಹೋಗ್ತಾ ಇದ್ದಾರೆ. ಇದನ್ನು ಸಂಭ್ರಮ ಮಾಡ್ತಾ ಇದ್ದಾರೆ, ಸಂಭ್ರಮೋತ್ಸವ ಮಾತಾಡ್ತಾ ಇದ್ದಾರೆ. ಇದು ನಾವು ವ್ಯವಸ್ಥೆ ಮಾಡಿಕೊಟ್ರೆ ಎಲ್ಲರಿಗೂ ನಮ್ಮ ಈ ಪ್ರಯಾಣಿಕರ ಪರವಾಗಿ ಎಲ್ಲರ ಪರವಾಗಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ನಮಗೆ ಜೀವನದಲ್ಲಿ ಒಂದು ಪುಣ್ಯ ಕಾರ್ಯಕ್ಕೆ ಎಲ್ಲರಿಗೂ ಸ್ವಲ್ಪ ಅವಕಾಶ ಮಾಡಿಕೊಟ್ಟು ಅವರು ಪುಣ್ಯ ಕಟ್ಕೊಂಡಿದ್ದಾರೆ. ಜೈ ಶ್ರೀರಾಮ್. ಎಲ್ಲರಿಗೂ ಒಳ್ಳೇದಾಗಲಿ. ಈ ಥರ ಇನ್ನೂ ಹೆಚ್ಚೆಚ್ಚು ಮಾಡಿಕೊಡ್ಲಿ, ನಮಗೆ ಅನುಕೂಲ. ಎಲ್ಲ ಕಾಮನ್ ಮ್ಯಾನ್ ಕೂಡ ಎಲ್ಲ ಹೋಗ್ಬೋದಾಗಿದೆಯಲ್ಲ, ಅದು ಒಂದು ಸದುದ್ದೇಶ. ನಿಜವಾಗಲೂ ಹೇಳ್ಬೇಕು ಅಂದರೆ ಇಂಥ ಒಬ್ಬ ಹೆಮ್ಮೆಯ ಸಂಸದರು ಸಿಕ್ಕಿರೋದು ನಮ್ಮ ಪುಣ್ಯ. ಹಾಗೆಯೇ ಈ ಒಂದು ಶಿವಮೊಗ್ಗದ ಈ ದಕ್ಷಿಣ ಭಾರತದಲ್ಲಿ, ಅದು ನಮ್ಮ ದಕ್ಷಿಣ ಕರ್ನಾಟಕದಲ್ಲಿ ಈ ಒಂದು ಭಾಗಕ್ಕೆ ಒಂದು ವಿಶೇಷವಾದ ಟ್ರೈನನ್ನು ಕೊಟ್ಟು ಒಂದು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಅದು ಹೆಚ್ಚಿನ ಒಂದು ಖುಷಿ ಆಗ್ತಾ ಇದೆ. ಅಷ್ಟೇ, ಎಲ್ಲರೂ ಕೂಡ ಆರೋಗ್ಯಯುತವಾಗಿ ವಾಪಸ್ ಬರಬೇಕು ಅಂತೇಳಿ ತಮ್ಮೆಲ್ಲರಲ್ಲೂ ಕೇಳ್ಕೊಳ್ತಾ ಇದ್ದೀವಿ. ಆಯ್ತು ಸರ್, ಎಲ್ಲ ಖುಷಿಯಿಂದ ಹೋಗಿ ಬರ್ತಿದ್ವಿ. ರಾಘವೇಂದ್ರ ಸರ್ ಎಲ್ಲ ಇದು ಅನುಕೂಲ ಮಾಡಿಕೊಟ್ಟಿದ್ದಾರೆ. ಯಾವ್ದು ನಮಗೆಲ್ಲ ಒಳ್ಳೇದಾಗ್ತಾ ಇದೆ. ಸುಖವಾಗಿ ಹೋಗಿ ಬರ್ತೀವಿ ಸರ್. ಓಕೆ. ಭಗವಂತ ಎಲ್ಲರಿಗೂ ಒಂದು ಅವಕಾಶ ಕೊಟ್ಟು ಅದರಲ್ಲೂ ಈ ಥರದಲ್ಲಿ ಒಳ್ಳೊಳ್ಳೆ ಕಡೆ ಮಾಡಿಬಿಟ್ರೆ ಎಲ್ಲ, ಅದರಲ್ಲೂ ನಮ್ದು ಏನಿದೆ ಹಿಂದೂ ಸಂಸ್ಕೃತಿ, ಅದು ಹೆಚ್ಚಿಗೆ ಸನಾತನ ಧರ್ಮ, ಈ ಥರದಲ್ಲೆಲ್ಲ ಭಗವಂತ ಜಾಸ್ತಿ ಹೆಚ್ಚು ಎಲ್ಲರಿಗೂ ಪ್ರತಿಯೊಂದು ಈಗಿನ ಜನ್ರೇಷನಿಗೆ ಒಂದು ಒಳ್ಳೆ ಮೆಸೇಜ್ ಅನಿಸುತ್ತೆ. ಈ ಥರ ಅವಕಾಶ ಮಾಡಿಕೊಟ್ರೆ ನಮ್ಮಂಥವ್ರ ಪೇರೆಂಟ್ಸ್ ಕಳಿಸ್ತಾರೆ. ಅದನ್ನು ಮಕ್ಕಳು ಅದನ್ನು ಕಂಟಿನ್ಯೂ ಮಾಡ್ಕೊತ ಒಂದು ಹಿಂದೂ ಇದನ್ನು ಹೆಚ್ಚಿಸ್ದಂಗೆ ಈ ಥರ ಅವಕಾಶ ಮಾಡಿಕೊಡೋದು. ಇದು ಈಗ ಕುಂಭಮೇಳಕ್ಕೆ ಹೋಗ್ತಿರುವಂಥ ಭಕ್ತಾದಿಗಳ ಮಾತಾಗಿರುವಂಥದ್ದು. ಜೀವನದಲ್ಲಿ ಸಿಗುವ ಒಂದೇ ಒಂದು ಅವಕಾಶವನ್ನು ನಾವೆಲ್ಲೂ ಸಂಭ್ರಮಿಸಕ್ಕೆ ಹೋಗ್ತಾ ಇದ್ದೀವಿ ಅನ್ನುವಂಥ ಮಾತನ್ನು ಹೇಳ್ತಿರುವಂಥದ್ದು ನೋಡ್ಬೋದು. ಏನು ಮಹಾ ಕುಂಭಮೇಳಕ್ಕೆ ಹೋಗ್ತಿರುವಂಥ ಟ್ರೈನು ಈಗ ತಾನೇ ಶಿವಮೊಗ್ಗದಿಂದ ಹೊರಟಿರುವಂಥದ್ದು. ಎಲ್ಲ ಭಕ್ತಾದಿಗಳನ್ನು ಸುರಕ್ಷಿತವಾಗಿ ಹೋಗಿ ಬನ್ನಿ ಅಂತೇಳಿ ಪ್ಲಾಟ್ಫಾರ್ಮ್ಗೆ ಸಂಸದ BY ರಾಘವೇಂದ್ರ ಅವರೇ ಬಂದು ಅವರನ್ನು ಶುಭ ಕೋರಿರುವಂಥ ಎಲ್ಲರೂ ಸುಖಕರವಾಗಿ ಹೋಗಿ ಮತ್ತೆ ಸುಖಕರವಾಗಿ ಬರಿ ಅಂತ ಹೇಳಿ ಸಂಸದ BY ರಾಘವೇಂದ್ರ ಅವರು ಹಸಿರು ನಿಶಾನೆಯನ್ನು ತೋರಿಸುವ ಮೂಲಕ ಅವ್ರಿಗೆಲ್ರಿಗೂ ಇಲ್ಲಿಂದ ಶುಭ ಕೋರಿ ಕುಂಭಮೇಳಕ್ಕೆ ಶುಭ ಕೋರಿ ನೋಡ್ಬೋದು. ದೃಶ್ಯಾವಳಿಗಳಲ್ಲಿ ಸಂಸದ BY ರಾಘವೇಂದ್ರ ಅವರು ಹಸಿರು ನಿಶಾನೆ ತೋರಿಸುವ ಮೂಲಕ ಶಿವಮೊಗ್ಗದ ರೈಲ್ವೆ ಪ್ಲಾಟ್ಫಾರ್ಮ್ನಿಂದ ಸಾವಿರಾರು ಭಕ್ತಾದಿಗಳು ಮಹಾ ಕುಂಭಮೇಳಕ್ಕೆ ಹೋಗ್ತಿದ್ದಾರೆ. ಅವರಿಗೆ ಶುಭ ಕೋರುವ ಕೆಲಸವನ್ನ ಮಾಡ್ತಿರ್ಬೋದು. ನೋಡ್ಬೋದು, ಜೈ ಶ್ರೀರಾಮ್ ಅನ್ನುವಂಥ ಘೋಷಣೆಯನ್ನ ಕೂಗ್ತಿದ್ದಾರೆ. ಅಯೋಧ್ಯೆಗಾಗಿರ್ಬೋದು ಅಥವಾ ರಾಮನ ನೆನಪು ಅಲ್ಲೂ ಸಹ ಹೋಗ್ಲಿಕ್ಕೆ ವ್ಯವಸ್ಥೆಯನ್ನ ಮಾಡಿರುವಂಥದ್ದು. ಒಟ್ಟಾರೆಯಾಗಿ ಸಂಸದ BY ರಾಘವೇಂದ್ರ ಅವರು ವಿಶೇಷ ಪ್ರಯತ್ನವನ್ನು ಮಾಡಿ ಈ ಬಾರಿ ಮಹಾಕುಂಭ ಮೇಳಕ್ಕೆ ಹೋಗ್ಲಿಕ್ಕೆ ಸಾವಿರಾರು ಜನರು ಶಿವಮೊಗ್ಗದಿಂದ ಹೋಗ್ತಿದ್ದಾರೆ. ಅವರಿಗೆ ಒಂದು ರೀತಿಯ ಅವಕಾಶವನ್ನ ಮಾಡಿಕೊಟ್ಟಿರುವಂಥದ್ದನ್ನ ಹೇಳ್ಬೋದು. ಎಲ್ಲರೂ ಅದನ್ನೇ ಸ್ಮರಿಸಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ವಿಮಾನ ಕನ್ನಡ, ಶಿವಮೊಗ್ಗ. ಜೀವನದಲ್ಲಿ ಒಮ್ಮೆ ಆದರೂ ಮಹಾ ಕುಂಭಮೇಳಕ್ಕೆ ಹೋಗಬೇಕು, ಕುಂಭಮೇಳದಲ್ಲಿ ಸ್ನಾನ ಮಾಡಬೇಕು ಅನ್ನೋದು ಪ್ರತಿಯೊಬ್ಬ ಹಿಂದುವಿನ ಕೊನೆ ಆಸೆ ಆಗಿರುವಂಥದ್ದು. ಇವತ್ತು ಶಿವಮೊಗ್ಗದಿಂದ ವಿಶೇಷ ರೈಲು ಮುಖಾಂತರ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವಂತಹ ಮಹಾ ಕುಂಭಮೇಳಕ್ಕೆ ಜನರು ಹೋಗ್ತಿದ್ದಾರೆ. ಅವ್ರನ್ನ ಮಾತಾಡಿಸ್ತಾನೆ. ಮೇಡಮ್, ಏನು ಅನಿಸ್ತಿದೆ? ನಮಗೆ ತುಂಬ ಖುಷಿ ಆಗ್ತಾ ಇದೆ. ಇಂತಹ ಒಂದು ಸುಯೋಗ ಯಾರಿಗೂ ಸಿಗಲ್ಲ ಅನಿಸುತ್ತೆ ಲೈಫಲ್ಲಿ. ಇದು 144 ವರ್ಷಕ್ಕೊಮ್ಮೆ ಬರೋದು. ಅದರಲ್ಲಿ ಆ ಕಾಲದಲ್ಲಿ ನಾವೆಲ್ಲರೂ ಇದೀವಲ್ಲ ಅಂತ ಹೇಳಿ ನಿಜಕ್ಕೂ ನಮಗೆ ಬಹಳ ಹೆಮ್ಮೆ ಆಗ್ತಿದೆ. ಅದರಿಂದ ಇದೆಲ್ಲಕ್ಕೂ ಮುಖ್ಯ ಕಾರಣದಂಥ ನಮ್ಮ ಸಂಸದರಾದಂತಹ BY ರಾಘವೇಂದ್ರ ಸರ್ ಅವರಿಗೆ ನಮ್ಮೆಲ್ಲರ ಪರವಾಗಿ, ಎಲ್ಲ ಯಾತ್ರಿಕರ ಪರವಾಗಿ ಕೃತಜ್ಞತೆಗಳನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ಎಲ್ರಿಗೂ ಒಂದು ಕನಸಿರುತ್ತೆ, ಒಮ್ಮೆ ಆದರೂ ಮಹಾಕುಂಭ ಮೇಳದಲ್ಲಿ ಭಾಗವಹಿಸಬೇಕು ಅಂತೇಳಿ. ತುಂಬ ಸಂತೋಷ. ನಾವು ಈ ರೀತಿ ಅಂದ್ಕೊಂಡೇ ಇರಲಿಲ್ಲ. ಅದು ನಮ್ಮ ಶಿವಮೊಗ್ಗದಿಂದ ಈ ಥರ ರಾಘವೇಂದ್ರ ಅವರು ಆರ್ಗನೈಸ್ ಮಾಡಿ ನಮ್ಗೆ ಕಳಿಸ್ಕೊಡ್ತಿರೋದು ಇಡೀ ನಮ್ಮ ಶಿವಮೊಗ್ಗ ಜನದ ಒಂದು ಸೌಭಾಗ್ಯವೇ ಸರಿ.
ತುಂಬ ನಮಗೆಲ್ಲ ಸಂತೋಷ. ನಾವು ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಹೊರಟಿದ್ದೀವಿ. ದೂರದ ದಾವಣಗೆರೆ, ಶಿವಮೊಗ್ಗ, ಸಾಗರ, ಹೊಸನಗರ, ಇಡೀ ತಾಲೂಕು ಅಕ್ಕಪಕ್ಕ ಜಿಲ್ಲೆಯಿಂದ ಎಲ್ಲ ಬಂದು ಹೋಗ್ತಾ ಇದ್ದಾರೆ. ಇದನ್ನು ಸಂಭ್ರಮ ಮಾಡ್ತಾ ಇದ್ದಾರೆ, ಸಂಭ್ರಮೋತ್ಸವ ಮಾತಾಡ್ತಾ ಇದ್ದಾರೆ. ಇದು ನಾವು ವ್ಯವಸ್ಥೆ ಮಾಡಿಕೊಟ್ರೆ ಎಲ್ಲರಿಗೂ ನಮ್ಮ ಈ ಯಾತ್ರೆ ಪ್ರಯಾಣಿಕರ ಪರವಾಗಿ ಎಲ್ಲರ ಪರವಾಗಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಜೀವನದಲ್ಲಿ ಒಂದು ಪುಣ್ಯ ಕಾರ್ಯಕ್ಕೆ ಎಲ್ಲರಿಗೂ ಸ್ವಲ್ಪ ಅವಕಾಶ ಮಾಡಿಕೊಟ್ಟು ಅವರು ಪುಣ್ಯ ಕಟ್ಕೊಂಡಿದ್ದಾರೆ. ಜೈ ಶ್ರೀರಾಮ್, ಎಲ್ಲರಿಗೂ ಒಳ್ಳೇದಾಗಲಿ. ಈ ಥರ ಇನ್ನೂ ಹೆಚ್ಚೆಚ್ಚು ಮಾಡಿಕೊಡ್ಲಿ ನಮಗೆ ಅನುಕೂಲ. ಎಲ್ಲ ಕಾಮನ್ ಮ್ಯಾನ್ ಕೂಡ ಎಲ್ಲ ಹೋಗ್ಬೋದಾಗಿದೆಯಲ್ಲ, ಅದು ಒಂದು ಸದುದ್ದೇಶ. ನಿಜವಾಗಲೂ ಹೇಳಬೇಕು ಅಂದರೆ ಇಂಥ ಒಬ್ಬ ಹೆಮ್ಮೆಯ ಸಂಸದರು ಸಿಕ್ಕಿರೋದು ನಮ್ಮ ಪುಣ್ಯ. ಹಾಗೆಯೇ ಈ ಒಂದು ಶಿವಮೊಗ್ಗದ ಈ ದಕ್ಷಿಣ ಭಾರತದಲ್ಲಿ, ಅದು ನಮ್ಮ ದಕ್ಷಿಣ ಕರ್ನಾಟಕದಲ್ಲಿ ಈ ಒಂದು ಭಾಗಕ್ಕೆ ಒಂದು ವಿಶೇಷವಾದ ಟ್ರೈನನ್ನು ಕೊಟ್ಟು ಒಂದು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಅದು ಹೆಚ್ಚಿನ ಒಂದು ಖುಷಿ ಆಗ್ತಾ ಇದೆ. ಅಷ್ಟೇ, ಎಲ್ಲರೂ ಕೂಡ ಆರೋಗ್ಯಯುತವಾಗಿ ವಾಪಸ್ ಬರಬೇಕು ಅಂತೇಳಿ ತಮ್ಮೆಲ್ಲರಲ್ಲೂ ಕೇಳ್ಕೊಳ್ತಾ ಇದ್ದೀವಿ. ಆಯ್ತು ಸರ್, ಎಲ್ಲ ಖುಷಿಯಿಂದ ಹೋಗಿ ಬರ್ತಿದ್ವಿ. ರಾಘವೇಂದ್ರ ಸರ್ ಎಲ್ಲ ಇದು ಅನುಕೂಲ ಮಾಡಿಕೊಟ್ಟಿದ್ದಾರೆ. ಯಾವ್ದು ನಮಗೆಲ್ಲ ಒಳ್ಳೇದಾಗ್ತಾ ಇದೆ. ಸುಖವಾಗಿ ಹೋಗಿ ಬರ್ತೀವಿ ಸರ್. ಓಕೆ. ಭಗವಂತ ಎಲ್ಲರಿಗೂ ಒಂದು ಅವಕಾಶ ಕೊಟ್ಟು ಅದರಲ್ಲೂ ಈ ಥರದಲ್ಲಿ ಒಳ್ಳೊಳ್ಳೆ ಕಡೆ ಮಾಡಿಬಿಟ್ರೆ ಎಲ್ಲ, ಅದರಲ್ಲೂ ನಮ್ದು ಏನಿದೆ ಹಿಂದೂ ಸಂಸ್ಕೃತಿ, ಅದು ಹೆಚ್ಚಿಗೆ ಸನಾತನ ಧರ್ಮ, ಈ ಥರದಲ್ಲೆಲ್ಲ ಭಗವಂತ ಜಾಸ್ತಿ ಹೆಚ್ಚು ಎಲ್ಲರಿಗೂ ಪ್ರತಿಯೊಂದು ಈಗಿನ ಜನ್ರೇಷನಿಗೆ ಒಂದು ಒಂದು ಒಳ್ಳೆ ಮೆಸೇಜ್ ಅನಿಸುತ್ತೆ. ಈ ಥರ ಅವಕಾಶ ಮಾಡಿಕೊಟ್ರೆ ನಮ್ಮಂಥವ್ರ ಪೇರೆಂಟ್ಸ್ ಕಳಿಸ್ತಾರೆ, ಅದನ್ನು ಮಕ್ಕಳು ಅದನ್ನು ಕಂಟಿನ್ಯೂ ಮಾಡ್ಕೊತ ಒಂದು ಹಿಂದೂ ಇದನ್ನು ಹೆಚ್ಚಿಸ್ದಂಗೆ ಈ ಥರ ಅವಕಾಶ ಮಾಡಿಕೊಡೋದು. ಇದು ಈಗ ಕುಂಭಮೇಳಕ್ಕೆ ಹೋಗ್ತಿರುವಂಥ ಭಕ್ತಾದಿಗಳ ಮಾತಾಗಿರುವಂಥದ್ದು. ಜೀವನದಲ್ಲಿ ಸಿಗುವ ಒಂದೇ ಒಂದು ಅವಕಾಶವನ್ನು ನಾವೆಲ್ಲೂ ಸಂಭ್ರಮಿಸಕ್ಕೆ ಹೋಗ್ತಾ ಇದ್ದೀವಿ ಅನ್ನುವಂಥ ಮಾತನ್ನು ಹೇಳ್ತಿರುವಂಥದ್ದು. ನೋಡ್ಬೋದು, ಏನು ಮಹಾಕುಂಭಮೇಳಕ್ಕೆ ಹೋಗ್ತಿರುವಂಥ ಟ್ರೈನು ಈಗ ತಾನೇ ಶಿವಮೊಗ್ಗದಿಂದ ಹೊರಟಿರುವಂಥದ್ದು. ಎಲ್ಲ ಭಕ್ತಾದಿಗಳನ್ನು ಸುರಕ್ಷಿತವಾಗಿ ಹೋಗಿ ಬನ್ನಿ ಅಂತೇಳಿ ಪ್ಲಾಟ್ಫಾರ್ಮ್ಗೆ ಸಂಸದ BY ರಾಘವೇಂದ್ರ ಅವರೇ ಬಂದು ಅವರನ್ನು ಶುಭ ಕೋರಿರುವಂಥ ಎಲ್ಲರೂ ಸುಖಕರವಾಗಿ ಹೋಗಿ ಮತ್ತೆ ಸುಖಕರವಾಗಿ ಬರಿ ಅಂತೇಳಿ ಸಂಸದ BY ರಾಘವೇಂದ್ರ ಅವರು ಹಸಿರು ನಿಶಾನೆಯನ್ನು ತೋರಿಸುವ ಮೂಲಕ ಅವ್ರಿಗೆಲ್ರಿಗೂ ಇಲ್ಲಿಂದ ಶುಭ ಕೋರಿ ಕುಂಭಮೇಳಕ್ಕೆ ಶುಭ ಕೋರಿ ನೋಡ್ಬೋದು. ದೃಶ್ಯಾವಳಿಗಳಲ್ಲಿ ಸಹ ಸಂಸದ BY ರಾಘವೇಂದ್ರ ಅವರು ಹಸಿರು ನಿಶಾನೆ ತೋರಿಸುವ ಮೂಲಕ ಶಿವಮೊಗ್ಗದ ರೈಲ್ವೆ ಪ್ಲಾಟ್ಫಾರ್ಮ್ನಿಂದ ಸಾವಿರಾರು ಭಕ್ತಾದಿಗಳು ಮಹಾಕುಂಭಮೇಳಕ್ಕೆ ಹೋಗ್ತಿದ್ದಾರೆ. ಅವರಿಗೆ ಶುಭ ಕೋರುವ ಕೆಲಸವನ್ನ ಮಾಡ್ತಿರ್ಬೋದು. ನೋಡ್ಬೋದು, ಜೈ ಶ್ರೀರಾಮ್ ಅನ್ನುವಂಥ ಘೋಷಣೆಯನ್ನ ಕೂಗ್ತಿದ್ದಾರೆ. ಅಯೋಧ್ಯೆಗಾಗಿರ್ಬೋದು ಅಥವಾ ರಾಮನ ನೆನಪು ಅಲ್ಲೂ ಸಹ ಹೋಗ್ಲಿಕ್ಕೆ ವ್ಯವಸ್ಥೆಯನ್ನ ಮಾಡಿರುವಂಥದ್ದು. ಒಟ್ಟಾರೆಯಾಗಿ ಸಂಸದ BY ರಾಘವೇಂದ್ರ ಅವರು ವಿಶೇಷ ಪ್ರಯತ್ನವನ್ನ ಮಾಡಿ ಈ ಬಾರಿ ಮಹಾಕುಂಭ ಮೇಳಕ್ಕೆ ಹೋಗ್ಲಿಕ್ಕೆ ಸಾವಿರಾರು ಜನರು ಶಿವಮೊಗ್ಗದಿಂದ ಹೋಗ್ತಿದ್ದಾರೆ. ಅವರಿಗೆ ಒಂದು ರೀತಿಯ ಅವಕಾಶವನ್ನ ಮಾಡಿಕೊಟ್ಟಿರುವಂಥದ್ದನ್ನ ಹೇಳ್ಬೋದು. ಎಲ್ಲರೂ ಅದನ್ನೇ ಸ್ಮರಿಸಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ವಿಮಾನ ಶ್ರೀಪಂತ ಶಿವಮೊಗ್ಗ. ಜೀವನದಲ್ಲಿ ಒಮ್ಮೆ ಆದರೂ ಮಹಾಕುಂಭ ಮೇಳಕ್ಕೆ ಹೋಗಬೇಕು, ಕುಂಭಮೇಳದಲ್ಲಿ ಸ್ನಾನ ಮಾಡಬೇಕು ಅನ್ನೋದು ಪ್ರತಿಯೊಬ್ಬ ಹಿಂದುವಿನ ಕೊನೆ ಆಸೆ ಆಗಿರುವಂಥದ್ದು. ಇವತ್ತು ಶಿವಮೊಗ್ಗದಿಂದ ವಿಶೇಷ ರೈಲು ಮುಖಾಂತರ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವಂತಹ ಕುಂಭಮೇಳಕ್ಕೆ ಜನರು ಹೋಗ್ತಿದ್ದಾರೆ. ಅವ್ರನ್ನ ಮಾತಾಡಿಸ್ತಾರೆ. ಮೇಡಮ್, ಏನು ಅನಿಸ್ತಿದೆ? ನಮಗೆ ತುಂಬ ಖುಷಿ ಆಗ್ತಾ ಇದೆ. ಇಂತಹ ಒಂದು ಸುಯೋಗ ಯಾರಿಗೂ ಸಿಗಲ್ಲ ಅನಿಸುತ್ತೆ ಲೈಫಲ್ಲಿ. ಇದು 144 ವರ್ಷಕ್ಕೊಮ್ಮೆ ಬರೋದು. ಅದರಲ್ಲಿ ಆ ಕಾಲದಲ್ಲಿ ನಾವೆಲ್ಲರೂ ಇದೀವಲ್ಲ ಅಂತ ಹೇಳಿ ನಿಜಕ್ಕೂ ನಮಗೆ ಬಹಳ ಹೆಮ್ಮೆ ಆಗ್ತಿದೆ. ಅದರಿಂದ ಇದೆಲ್ಲಕ್ಕೂ ಮುಖ್ಯ ಕಾರಣದಂತಹ ನಮ್ಮ ಸಂಸದರಾದಂತಹ BY ರಾಘವೇಂದ್ರ ಸರ್ ಅವರಿಗೆ ನಮ್ಮೆಲ್ಲರ ಪರವಾಗಿ, ಎಲ್ಲ ಯಾತ್ರಿಕರ ಪರವಾಗಿ ಕೃತಜ್ಞತೆಗಳನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ಎಲ್ರಿಗೂ ಒಂದು ಕನಸಿರುತ್ತೆ, ಒಮ್ಮೆ ಆದರೂ ಮಹಾಕುಂಭ ಮೇಳದಲ್ಲಿ ಭಾಗವಹಿಸಬೇಕು ಅಂತೇಳಿ. ತುಂಬ ಸಂತೋಷ. ನಾವು ಈ ರೀತಿ ಅಂದ್ಕೊಂಡೇ ಇರಲಿಲ್ಲ. ಅದು ನಮ್ಮ ಶಿವಮೊಗ್ಗದಿಂದ ಈ ಥರ ರಾಘವೇಂದ್ರ ಅವರು ಆರ್ಗನೈಸ್ ಮಾಡಿ ನಮಗೆ ಕಳಿಸ್ಕೊಡ್ತಿರೋದು ಇಡೀ ನಮ್ಮ ಶಿವಮೊಗ್ಗ ಜನದ ಒಂದು ಸೌಭಾಗ್ಯವೇ ಸರಿ. ತುಂಬ ನಮಗೆಲ್ಲ ಸಂತೋಷ. ನಾವು ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಹೊರಟಿದ್ದೀವಿ. ದೂರದ ದಾವಣಗೆರೆ, ಶಿವಮೊಗ್ಗ, ಸಾಗರ, ಹೊಸನಗರ, ಇಡೀ ತಾಲೂಕು ಅಕ್ಕಪಕ್ಕ ಜಿಲ್ಲೆಯಿಂದ ಎಲ್ಲ ಬಂದು ಹೋಗ್ತಾ ಇದ್ದಾರೆ. ಇದನ್ನು ಸಂಭ್ರಮ ಮಾಡ್ತಾ ಇದ್ದಾರೆ, ಸಂಭ್ರಮೋತ್ಸವ ಮಾತಾಡ್ತಾ ಇದ್ದಾರೆ. ಇದು ನಾವು ವ್ಯವಸ್ಥೆ ಮಾಡಿಕೊಟ್ರೆ ಎಲ್ಲರಿಗೂ ನಮ್ಮ ಈ ಯಾತ್ರೆ ಪ್ರಯಾಣಿಕರ ಪರವಾಗಿ ಎಲ್ಲರ ಪರವಾಗಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ನಮಗೆ ಜೀವನದಲ್ಲಿ ಒಂದು ಪುಣ್ಯ ಕಾರ್ಯಕ್ಕೆ ಎಲ್ಲರಿಗೂ ಸ್ವಲ್ಪ ಅವಕಾಶ ಮಾಡಿಕೊಟ್ಟು ಅವರು ಪುಣ್ಯ ಕಟ್ಕೊಂಡಿದ್ದಾರೆ. ಜೈ ಶ್ರೀರಾಮ್, ಎಲ್ಲರಿಗೂ ಒಳ್ಳೇದಾಗಲಿ. ಈ ಥರ ಇನ್ನೂ ಹೆಚ್ಚೆಚ್ಚು ಮಾಡಿಕೊಡ್ಲಿ ನಮಗೆ ಅನುಕೂಲ. ಎಲ್ಲ ಕಾಮನ್ ಮ್ಯಾನ್ ಕೂಡ ಎಲ್ಲ ಹೋಗ್ಬೋದಾಗಿದೆಯಲ್ಲ, ಅದು ಒಂದು ಸದುದ್ದೇಶ. ನಿಜವಾಗಲೂ ಹೇಳಬೇಕು ಅಂದರೆ ಇಂಥ ಒಬ್ಬ ಹೆಮ್ಮೆಯ ಸಂಸದರು ಸಿಕ್ಕಿರೋದು ನಮ್ಮ ಪುಣ್ಯ. ಹಾಗೆಯೇ ಈ ಒಂದು ಶಿವಮೊಗ್ಗದ ಈ ದಕ್ಷಿಣ ಭಾರತದಲ್ಲಿ, ಅದು ನಮ್ಮ ದಕ್ಷಿಣ ಕರ್ನಾಟಕದಲ್ಲಿ ಈ ಒಂದು ಭಾಗಕ್ಕೆ ಒಂದು ವಿಶೇಷವಾದ ಟ್ರೈನನ್ನು ಕೊಟ್ಟು ಒಂದು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಅದು ಹೆಚ್ಚಿನ ಒಂದು ಖುಷಿ ಆಗ್ತಾ ಇದೆ. ಅಷ್ಟೇ, ಎಲ್ಲರೂ ಕೂಡ ಆರೋಗ್ಯಯುತವಾಗಿ ವಾಪಸ್ ಬರಬೇಕು ಅಂತೇಳಿ ತಮ್ಮೆಲ್ಲರಲ್ಲೂ ಕೇಳ್ಕೊಳ್ತಾ ಇದ್ದೀವಿ. ಆಯ್ತು ಸರ್, ಎಲ್ಲ ಖುಷಿಯಿಂದ ಹೋಗಿ ಬರ್ತಿದ್ವಿ. ರಾಘವೇಂದ್ರ ಸರ್ ಎಲ್ಲ ಇದು ಅನುಕೂಲ ಮಾಡಿಕೊಟ್ಟಿದ್ದಾರೆ. ಯಾವ್ದು ನಮಗೆಲ್ಲ ಒಳ್ಳೇದಾಗ್ತಾ ಇದೆ. ಸುಖವಾಗಿ ಹೋಗಿ ಬರ್ತೀವಿ ಸರ್. ಓಕೆ.
ಭಗವಂತ ಎಲ್ಲರಿಗೂ ಒಂದು ಅವಕಾಶ ಕೊಟ್ಟು ಅದರಲ್ಲೂ ಈ ಥರದಲ್ಲಿ ಒಳ್ಳೊಳ್ಳೆ ಕಡೆ ಮಾಡಿಬಿಟ್ರೆ ಎಲ್ಲ ಅದರಲ್ಲೂ ನಮ್ದು ಏನಿದೆ ಹಿಂದೂ ಸಂಸ್ಕೃತಿ ಅದು ಹೆಚ್ಚಿಗೆ ಸನಾತನ ಧರ್ಮ ಈ ಥರದಲ್ಲೆಲ್ಲ ಭಗವಂತ ಜಾಸ್ತಿ ಹೆಚ್ಚು ಎಲ್ಲರಿಗೂ ಪ್ರತಿಯೊಂದು ಈಗಿನ ಜನ್ರೇಷನಿಗೆ ಒಂದು ಒಂದು ಒಳ್ಳೆ ಮೆಸೇಜ್ ಅನಿಸುತ್ತೆ. ಈ ಥರ ಅವಕಾಶ ಮಾಡಿಕೊಟ್ರೆ ನಮ್ಮಂಥವ್ರ ಪೇರೆಂಟ್ಸ್ ಕಳಿಸ್ತಾರೆ, ಅದನ್ನು ಮಕ್ಕಳು ಅದನ್ನು ಕಂಟಿನ್ಯೂ ಮಾಡ್ಕೊತ ಒಂದು ಹಿಂದೂ ಇದನ್ನು ಹೆಚ್ಚಿಸ್ದಂಗೆ ಈ ಥರ ಅವಕಾಶ ಮಾಡಿಕೊಡೋದು. ಇದು ಈಗ ಕುಂಭಮೇಳಕ್ಕೆ ಹೋಗ್ತಿರುವಂಥ ಭಕ್ತಾದಿಗಳ ಮಾತಾಗಿರುವಂಥದ್ದು. ಜೀವನದಲ್ಲಿ ಸಿಗುವ ಒಂದೇ ಒಂದು ಅವಕಾಶವನ್ನು ನಾವೆಲ್ಲೂ ಸಂಭ್ರಮಿಸಕ್ಕೆ ಹೋಗ್ತಾ ಇದ್ದೀವಿ ಅನ್ನುವಂಥ ಮಾತನ್ನು ಹೇಳ್ತಿರುವಂಥದ್ದು. ನೋಡ್ಬೋದು ಏನು ಮಹಾಕುಂಭಮೇಳಕ್ಕೆ ಹೋಗ್ತಿರುವಂಥ ಟ್ರೈನು ಈಗ ತಾನೇ ಶಿವಮೊಗ್ಗದಿಂದ ಹೊರಟಿರುವಂಥದ್ದು. ಎಲ್ಲ ಭಕ್ತಾದಿಗಳನ್ನು ಸುರಕ್ಷಿತವಾಗಿ ಹೋಗಿ ಬನ್ನಿ ಅಂತೇಳಿ ಪ್ಲಾಟ್ಫಾರ್ಮ್ಗೆ ಸಂಸದ BY ರಾಘವೇಂದ್ರ ಅವರೇ ಬಂದು ಅವರನ್ನು ಶುಭ ಕೋರಿರುವಂಥ ಎಲ್ಲರೂ ಸುಖಕರವಾಗಿ ಹೋಗಿ ಮತ್ತೆ ಸುಖಕರವಾಗಿ ಬರಿ ಅಂತ ಹೇಳಿ ಸಂಸದ BY ರಾಘವೇಂದ್ರ ಅವರು ಹಸಿರು ನಿಶಾನೆಯನ್ನು ತೋರಿಸುವ ಮೂಲಕ ಅವ್ರಿಗೆಲ್ರಿಗೂ ಇಲ್ಲಿಂದ ಶುಭ ಕೋರಿ ಕುಂಭಮೇಳಕ್ಕೆ ಶುಭ ಕೋರಿ ನೋಡ್ಬೋದು. ದೃಶ್ಯಾವಳಿಗಳಲ್ಲಿ ಸಹ ಸಂಸದ BY ರಾಘವೇಂದ್ರ ಅವರು ಹಸಿರು ನಿಶಾನೆ ತೋರಿಸುವ ಮೂಲಕ ಶಿವಮೊಗ್ಗದ ಏನು ರೈಲ್ವೆ ಪ್ಲಾಟ್ಫಾರ್ಮ್ನಿಂದ ಸಾವಿರಾರು ಭಕ್ತಾದಿಗಳು ಮಹಾಕುಂಭಮೇಳಕ್ಕೆ ಹೋಗ್ತಿದ್ದಾರೆ. ಅವರಿಗೆ ಶುಭ ಕೋರುವ ಕೆಲಸವನ್ನ ಮಾಡ್ತಿರ್ಬೋದು. ನೋಡ್ಬೋದು ಏನೋ ಜೈ ಶ್ರೀರಾಮ್ ಅನ್ನುವಂಥ ಘೋಷಣೆಯನ್ನ ಕೂಗ್ತಿದ್ದಾರೆ. ಅಯೋಧ್ಯೆಗಾಗಿರ್ಬೋದು ಅಥವಾ ರಾಮನ ನೆನಪು ಅಲ್ಲೂ ಸಹ ಹೋಗ್ಲಿಕ್ಕೆ ವ್ಯವಸ್ಥೆಯನ್ನ ಮಾಡಿರುವಂಥದ್ದು. ಒಟ್ಟಾರೆಯಾಗಿ ಸಂಸದ BY ರಾಘವೇಂದ್ರ ಅವರು ವಿಶೇಷ ಪ್ರಯತ್ನವನ್ನು ಮಾಡಿ ಈ ಬಾರಿ ಮಹಾಕುಂಭ ಮೇಳಕ್ಕೆ ಹೋಗ್ಲಿಕ್ಕೆ ಸಾವಿರಾರು ಜನರು ಶಿವಮೊಗ್ಗದಿಂದ ಹೋಗ್ತಿದ್ದಾರೆ. ಅವರಿಗೆ ಒಂದು ರೀತಿಯ ಅವಕಾಶವನ್ನ ಮಾಡಿಕೊಟ್ಟಿರುವಂಥದ್ದನ್ನ ಹೇಳ್ಬೋದು. ಎಲ್ಲರೂ ಅದನ್ನೇ ಸ್ಮರಿಸಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ವಿಮಾನ ಶಿವಮೊಗ್ಗ.